All my friends, welcome to my YouTube channel. So ಈ ಒಂದು ವಿಡಿಯೋದಲ್ಲಿ ಹೌ ಟು ರನ್ ಪೈಥಾನ್ ಕೋಡ್ ಕಮಾಂಡ್ ಪ್ರಾಂಪ್ಟಲ್ಲಿ ಪೈಥಾನ್ ಕೋಡ್ನ ಹೇಗೆ ರನ್ ಮಾಡೋದು, ಹಾಗೆ ನೋಟ್ ಪ್ಯಾಡಲ್ಲಿ ಪೈಥಾನ್ ಕೋಡ್ನ ಬರೆದು ಕಮಾಂಡ್ ಪ್ರಾಂಪ್ಟಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಪೈಥಾನ್ ಕೋಡ್ನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪೈಥಾನ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಆಫ್ಟರ್ ಈ ವಿಡಿಯೋ ನೋಡಿ ನಿಮಗೆ ಪೈಥಾನ್ ಹೇಗೆ ಕಮಾಂಡ್ ಪ್ರಾಂಪ್ಟಲ್ಲಿ ಎಕ್ಸಿಕ್ಯೂಟ್ ಮಾಡೋದು, ಪೈಥಾನ್ ಪ್ರೋಗ್ರಾಮ್ನ ನೋಟ್ ಪ್ಯಾಡಲ್ಲಿ ಬರೆದು ಕಮಾಂಡ್ ಪ್ರಾಂಪ್ಟಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಫಸ್ಟು ನೀವು ಕಮಾಂಡ್ ಪ್ರಾಂಪ್ಟಿಗೆ ಬರಬೇಕು. ಕಮಾಂಡ್ ಪ್ರಾಂಪ್ಟಿಗೆ ಬಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತಲ್ಲ, ಪೈಥಾನ್ ಅಂತ ಸರ್ಚ್ ಮಾಡಬೇಕು. ಆವಾಗ ಈ ಥರ ವರ್ಷನ್ ತೋರಿಸುತ್ತೆ. ನೆಕ್ಸ್ಟ್ ನೀವು ಪ್ರಿಂಟ್ ಆಮೇಲೆ ಡಬಲ್ ಕೋಡ್ ಒಳಗಡೆ ಬ್ರ್ಯಾಕೆಟ್ ಓಪನ್ ಮಾಡಿ ಹಲೋ ವರ್ಡ್ ಅಂತ ಬರಬೇಕು. ಯಾವುದೇ ರೀತಿ ಸೆಮಿಕೋಲನ್ ಏನು ಹಾಕೋದು ಬೇಡ. ಹಾಗೆ ಹಲೋ ವರ್ಡ್ ಅಂತ ಬರೆದ್ರೆ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಆಮೇಲೆ ಈಗೊಂದು ಆ್ಯಡ್ ಮಾಡೋದು ಹೇಳ್ತೀನಿ. A = 10, B = 20, 30, C = A+B ಸೆಮಿಕೋಲನ್ ಹಾಕಬೇಕು ಮೂರಕ್ಕೂ. ಆಮೇಲೆ ಪ್ರಿಂಟ್ ಸಮ್ ಆಫ್ ದ ಟೂ ನಂಬರ್ಸ್ ಅಂತ ಬರೆದು ಡಬಲ್ ಕೋಡ್ ಒಳಗಡೆ ಬರಿಬೇಕು. ಆಮೇಲೆ ಒಂದು ಕಾಮ ಹಾಕಿ ಸಿ ಅಂತ ಬರಿತೀನಿ. ಸಿ ಒಳಗೆ ಸ್ಟೋರ್ ಆಗಬೇಕು. ನೋಡಿ 30 ಅನ್ನೋದು ಡಿಸ್ಪ್ಲೇ ಆಗಿದೆ. ಈ ಥರ ಕಮಾಂಡ್ ಪ್ರಾಂಪ್ಟಲ್ಲೂ ಕೂಡ ಪೈಥಾನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನಿನ್ನೆ VS ಕೋಡ್ ತೋರಿಸಿದ್ದೆ. ಈಗ ನೋಟ್ ಪ್ಯಾಡಲ್ಲಿ ಹೇಗಂದರೆ ನೋಟ್ ಪ್ಯಾಡ್ನ ಓಪನ್ ಮಾಡಿ ಪ್ರಿಂಟ್ ಅನ್ನೋದ್ರೊಳಗಡೆ ಬ್ರಾಕೆಟ್ ಓಪನ್ ಮಾಡಿ ಡಬಲ್ ಕೋಡಲ್ಲಿ ಒಳಗಡೆ ವೆಲ್ಕಮ್ ಟು ಮೈ ಏನಾದರೂ ನಿಮಗೆ ಏನು ಅನಿಸುತ್ತೋ ಅದನ್ನು ಬರೆದು ಸೆಮಿಕೋಲನ್ ಹಾಕಬಾರ್ದು. ಹಾಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರಿಗೆ ನಾನು ಪೈಥಾನ್ ಪ್ರಾಕ್ಟೀಸ್ ಅನ್ನೋ ಫೋಲ್ಡರಿಗೆ ಮೈ ಫಸ್ಟ್ code.py ಅನ್ನೋದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಮತ್ತು py ಅಂತ ಎಕ್ಸ್ಟೆನ್ಷನ್ನ ಕೊಟ್ಟು ಸೇವ್ ಮಾಡಬೇಕು. ಆಮೇಲೆ ನೀವು ಆ ಫೋಲ್ಡರಿಗೆ ಹೋಗಬೇಕು. ಆ ಫೋಲ್ಡರ್ನ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿ ಅಲ್ಲಿ CMD ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಪೈಥಾನ್ ಮತ್ತು ಫೈಲ್ ನೇಮ್ .py ಎಕ್ಸ್ಟೆನ್ಷನ್ನ ಕೊಟ್ಟರೆ ಹಲೋ ವರ್ಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಈಗ ಆ್ಯಡ್ 2 ನಂಬರ್ಸ್ ಕೋಡ್ನ ಈಗ ತೋರಿಸ್ತೀನಿ. ಈಗ ನೋಡಿ ಈ ಥರ ಬರೀಬೇಕು. A 10, B 30, C = A+B ಅಂತ ಬರೀತೀನಿ. ಪ್ರಿಂಟ್ ಸಮ್ ಆಫ್ ದ ನಂಬರ್ ಆಮೇಲೆ ಸಿ ಅಂತ ಕೊಡ್ತೀನಿ. ಇಲ್ಲಿ ಯಾವುದೇ ರೀತಿ ಡಾಟಾ ಟೈಪ್ನ ಯೂಸ್ ಮಾಡಲ್ಲ. ನೋಡಿ ಡಿಸ್ಪ್ಲೇ ಆಯಿತು. 40 ಅನ್ನೋದು ಡಿಸ್ಪ್ಲೇ ಆಯಿತು. ಈ ಥರ ಯಾವುದೇ ರೀತಿ ಇಲ್ಲಿ ಏನು ಡಾಟಾ ಟೈಪ್ಸ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಮತ್ತೇನೆಂದರೆ ಇಲ್ಲಿ ಸೆಮಿಕೋಲನ್ನ ಯೂಸ್ ಮಾಡಲ್ಲ ಪ್ರಿಂಟಿಗೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಸಿಂಟೆಕ್ಸ್ ಎರರ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ನೋಡಿ ಈಗ ಮತ್ತೆ ಪೈಥಾನ್ ಮತ್ತು ಫೈಲ್ ನೇಮ್ ಎಕ್ಸ್ಟೆನ್ಷನ್ ಕೊಟ್ಟರೆ ನೋಡಿ ಡಿಸ್ಪ್ಲೇ ಆಯಿತು. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.